ಮಾನ ಆನೆ ಕೊಟ್ಟರು ಬರದೆಂಬಂತೆ ಶ್ರೀಮಂತರ ಮೋಸದ ಮಾತಿಗೆ ಮರುಳಾಗಿ ಸೂಳೆಯಾಗಿ ಪ್ರತಿಬಿಂಬಿಸಿದಾಳೆ ಆ ನಿರ್ಮಲ. ಅವರ ಅಣ್ಣಂದಿರು ಅವಳ ಮೇಲೆ ಅದೆಷ್ಟು ಪ್ರಾಣವನ್ನು ಇಟ್ಟುಕೊಂಡಿದ್ದರು. ನಿರ್ಮಲ, ನೀನು ಅನ್ಯಾಯ ಮಾಡಿದೆ. ನಿನ್ನ ಅಣ್ಣಂದಿರಿಗೆ ನೀನು ಅನ್ಯಾಯ ಮಾಡಿದೆ. ತುಂಗಿಯ ಮೇಲೆ ತಮ್ಮ ಪ್ರಾಣವನ್ನೇ ಇಟ್ಟುಕೊಂಡ ಆ ಶಿವಶಂಕರನ ಪ್ರಾಣವನ್ನೇ ಪತನಗೊಳಿಸಿ ಮದುವೆಗೆ ಮುಂಚೆ ತುಂಬು ಗರ್ಭಿಣಿಯಾಗಿ ನಿಂತು ತುಂಬು ಗರ್ಭಿಣಿಯಾಗಿ ನಿಂತಿರುವ ಆ ನಿರ್ಮಲವನ್ನು ನಿರ್ಗಮಿಸಿ ಈ ಊರಲ್ಲಿ 16 ಹುಡುಗಿಯ ದೇಹದ ಸುಖಗೊಂಡ ಈ ಊರಲ್ಲಿ 16 ಹುಡುಗಿಯ ದೇಹದ ಸುಖಗೊಂಡ ನಾನೆನಿಸಿಕೊಳ್ಳದಿದ್ದರೆ ನನ್ನ ಹೆಸರು ದೇವರಾಜನೆಯಲ್ಲ. ಹೇ ಸಿಟ್ಟಿರುವ ಹಂದಿಗೇನು ಗೊತ್ತು ಮೃಷ್ಟಾನ್ನದ ಬೆಲೆ? ಮದುವೆಗೆ ಮುಂಚೆ ಮಕ್ಕಳನ್ನು ಅಡಿಯಬೇಕೆಂದು ಆಸೆ ಹೊತ್ತಿರುವ ಅವಳ ಅಥವಾ ಅವಳ ಆಶೆಯನ್ನು ಈಡೇರಿಸಿ ಗಂಡತ್ತನ ತೋರಿಸಿದ ಈ ನನ್ನ ತಮ್ಮನ ಹೇಳಲೇ ಏನು? ಓಹೋ, ಊರಿಗೆ ದೊಡ್ಡರೆನಿಸಿಕೊಂಡ ಗೌಡರು ಅಲ್ಲ ಗೌಡರೇ, ಊರಿಗೆ ಪಾಠ ಹೇಳುವ ನೀವು ಗೌಡರೇ ಇರಬೇಕಾದರೆ ಈ ನಿಮ್ಮ ತಮ್ಮ ಮಾಡುವ ಹೇಸಿ ಕೆಲಸಕ್ಕೆ ಬುದ್ಧಿ ಹೇಳಬಾರ್ದ? ಈ ನಿಮ್ಮ ತಮ್ಮನಿಗೆ ಏಸಿ ಕೆಲಸ ಯಾರು ಮಾಡಿದ್ದು ಏಸಿ ಕೆಲಸ? ಮದುವೆಗೆ ಮುಂಚೆ ಮಕ್ಕಳನ್ನು ಅಡಿಯಬೇಕೆಂದು ಆಸೆ ಹೊತ್ತಿರುವ ಅವಳ ಅಥವಾ ಅವಳ ಆಸೆಯನ್ನು ಈಡೇರಿಸಿದ ಈ ನನ್ನ ತಮ್ಮನ ಹೇಳಲೇ ಹೇಳು? ಗೌಡ್ರೆ, ಏನು ಅರಿಯದ ಒಂದು ಹೆಣ್ಣಿನ ಬಾಳನ್ನು ಹಾಳು ಮಾಡಿ ಅವಳಿಗೆ ಪ್ರೀತಿಸಿ ಬಾಯನ್ನು ಕೊಡ್ತೇನೆ ಎಂದು ಹೇಳಿ ಅವಳ ಜೀವನವನ್ನು ಹಾಳು ಮಾಡಿದ ಈ ನಿಮ್ಮ ತಮ್ಮ ಗಂಡಸೆಂದು ಸೋಲು ಹಾಕಿಕೊಂಡಿದ್ದಾರೆ. ಆದರೆ ಅವನು ಗಂಡಸಲ್ಲ, ಶಂಡ. ಲೇ ನಿವೇದ, ಏನೆಂದರೆ ಹುಚ್ಚು ಹುಡುಗಿ 106 ಹುಡುಗಿಯರನ್ನು ಮಕ್ಕಳ ಸಂತಾನವನ್ನು ಕೊಟ್ಟು ಗಂಡು ಸ್ಥಾನದ ಗರಡ ನೆನೆಸಿಕೊಂಡಿರುವ ಈ ದಿಟ್ಟ ದೇವರಾಜನಿಗೆ ಸಂಡನೆಂದು ಮಗಳಿದೆಯಾ? ದೂರ ನಿಂತು ಮಾತನಾಡೋ ಕಾಮ ಪಿಶಾಸಿ. ಸಿಕ್ಕ ಹೆಣ್ಣು ಮಕ್ಕಳಿಗೆ ಸಂತಾನ ಭಾಗ್ಯ ಕೊಡ್ತೀನಿ ಅಂದರೆ ಪ್ರತಿ ಒಂದು ಹೆಣ್ಣು ಕೂಡ ನಿನಗೆ ಮಂಚ ಬರೆಯುವ ಹಾಗೆ ಹರಿದುಕೊಳ್ಳುತ್ತಾರೆ ನಿನ್ನನ್ನು. ಜೋಕೆ ಗೌಡಿಕೆಯ ಗೌಡ ದುಡ್ಡಿನ ದೊರೆ
ತಮ್ಮನಿಗೆ ಮಚ್ಚೆ ಹೊಡೆಯುವನೆಂದು ಕೆಚ್ಚಗೆ ವೀರವನತೆಯಂತೆ ಮಾತನಾಡಿದೆಯಾ ಮಾನಗೆಟ್ಟ ಎಣ್ಣೆ ದೇವರಾಜ್ ಚೀಪಿ ಬಿಸಾಕಿ ಬಿಡು ಈ ಮಾಗಿದ ಹಾಕುರಪಟ್ಟ ಅಪಾಯಕ್ಕೆ ಈಡಾದ ಈ ಅಪ್ಸರೆಯ ಆಯುಸು ತುಂಬಿ ಬಂತು. ಸುರ ಸೌಂದರ್ಯದ ಕಾಂತಿಯ ಗುಡಿ ನೋಡದಿಂದ ಕಂಡವರಿಗೆ ಒಂದನ್ನು ಹಾಕುವ ಬೇಡಿ ನಿಶ್ಚಳವಾಗಿ ನೀಲಾಂಬರಿಯಂತೆ ಕಾಣುವ ಈ ನಿವೇದನದ ಶೀಲವನ್ನು ಬೇಡಿ ಬೇಡಿ ನೋಡಿ ನೋಡಿ ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ಳುತ್ತೇನೆ, ದಯವಿಟ್ಟು ನನಗೇನು ಮಾಡಬೇಡಿ. ದೇವರಾಜ್ ಅಕ್ಕಿ ಮುದ್ದಾಗಿದೆ, ಇದರ ಜೊತೆ ಕಣ್ಣು ಮುಚ್ಚಿಕೊಂಡು ಸುಖ ಅನುಭವಿಸುವುದು ಬೇಡ. ಸ್ವಲ್ಪ ಆನಂದದಿಂದ ಆಟವಾಡೋಣ. ಆಟ ಯಾವ ಆಟವಣ್ಣ? ಮೊದಲು ಮನ ತೃಪ್ತಿಯಾಗುವವರೆಗೂ ಪ್ರೇಮದಾಟ, ನಂತರ ದೇಹದ ಸುಖಕ್ಕಾಗಿ ಕಾಮದಾಟ. ಬಾರಲೇ ಈ ಅಂಡ ತಮ್ಮಂದಿರ ಸಂತೋಷಕ್ಕಾಗಿ ಸವಿಜೇಡಿನ ಸಿಹಿಯನ್ನು ನೀಡುವ. ಕೈ ಬಿಡ ಕಾಮದ ಲೇಡಿ ಬೇಡ, ಉಸಿರು ಬಿಟ್ಟರೆ ಉಸಿರು ನಿಲ್ಲಿಸುತ್ತೇನೆ. ಈ ನನ್ನ ಅಣ್ಣ ಹೇಳಿದಾಗ ಆಡಿ ಕೇಳಿ ಆಡಿದ ಸಂತೋಷ ಪಡೆದಿದೆಯೋ ಇಲ್ಲ ಈ ನಿನ್ನ ದೇಹವನ್ನು ಅಳಿಸಿ ಮಾಡಿಬಿಡಲು. ಬೇಡಿ ಬೇಡಿ, ಆಯ್ತು ನಿಮ್ಮ ಆಸೆ ಅಂತ ಆಗಲಿ, ಹಾಡುತ್ತೇನೆ.
ಎಂಥ ಸುಂದರ ಸುಕನ್ಯೆ ಇವಳು. ನನ್ನ ಕೈ ಇವಳ ಕೈ ಕುಂಚಿದಾಗ ಕಲ್ಲು ಬಂಡೆಯಂತೆ ಗಟ್ಟಿಯಾಗಿದ್ದ ನನ್ನ ಮನಸ್ಸು ತಿಳಿ ನೀರಿನಂತೆ ಚುಡುಚುಡು ಎಂದು ಹರಿದು ಹೋಯಿತಲ್ಲ. ಈ ಹೆಣ್ಣಿನ ದೇಹ ಸ್ಪರ್ಶಕ್ಕೆ ದೇವರಾಜ್ ಹಿಡಿದು ಹೋಯಿ ಅರಗಿಡೆಯಲ್ಲ. ದೇವಗೌಡ, ತ್ರೇತಾಯುಗದಿಂದ ದ್ವಾಪಾರಯುಗದವರೆಗೂ, ದ್ವಾಪಾರಯುಗದಿಂದ ಕಲಿಯುಗದವರೆಗೂ ಭಾರತೀಯ ನಾರಿಯರು ಪ್ರತಿಭೆಗಳನ್ನು ಗಳಿಸಿದ ಆ ಹೆಣ್ಣು ದೇವತೆಗೆ ಬಲಾತ್ಕಾರ ಮಾಡುವುದು ತರವಲ್ಲ. ಒಳ್ಳೆಯ ಮಾತಿನಿಂದ ಕೈಬೇಡಿ. ಲೇ ದಾಸ, ಕೈ ಬಿಡದಿದ್ರೆ ಏನ್ ಮಾಡ್ತೀಯೋ? ಕೆಟ್ಟ ಕಳಂಕ ತುಂಬಿರುವ ಆ ನಿಮ್ಮ ಕೈಗಳನ್ನು ಕತ್ತರಿಸಿ ಬಿಡುತ್ತಾರೆ. ಲೇ ದಾಸ, ಕೂಗಾಡಬೇಡ. ನನ್ನ ಕಾಮದ ಮಿಂಚಿನ ಕಾಮರೂಪಿಣಿಯಾದ ಕಂಡ ಈ ರೂಪಿಯನ್ನು ರಕ್ಷಿಸಲು ಬಂದು ಈ ದೇವೇಗೌಡನ ಕೈಯಲ್ಲಿ ರಕ್ತ ಕಟ್ಟಿ ಸಾಯಬೇಡ. ರಕ್ತ? ಏ ಗೌಡ, ರಕ್ತ ಕಕ್ಕಿಸುತ್ತೇನೆಂದು ಸೊಕ್ಕಿನಿಂದ ಮಾತನಾಡಬೇಡ. ಕಾಮ ತುಂಬಿದ ನಿಮ್ಮಂತ ದುಷ್ಟ ದುರ್ಮಾರ್ಗಿಗಳ ದೇಹವನ್ನು ಸೇರಿ ರಕ್ತ ಕುಡಿಯಲು ಕುಬೇರನಂತೆ ಕಂಗೆಟ್ಟು ನಿಂತಿರುವನು ಈ ಕಾಲರುದ್ರ. ಕಾಲರುದ್ರ? ಲೇ ದಾಸ, ಕಾಲರುದ್ರನೆಂದು ಈ ಕಾಲ ಭೈರವನತ್ತಿನ ಕಾಲು ಕೆದರಿ ನಿಂತರೆ ಮೊದಲು ಆ ನಿನ್ನ ಕಾಲುಗಳನ್ನು ಕತ್ತರಿಸಿ ಹಾಕಿ ಸುಟ್ಟು ಹಾಕಿ ಬಿಡುತ್ತೇನೆ ನಿನ್ನನ್ನು. ಲೇ ದೇವರಾಜ್, ತಂದೆಗೆ ಹುಟ್ಟಿ ತಂದೆಯ ರಕ್ತ ನಿನ್ನ ಮೈ
ಮೈಯಲ್ಲಿ ಹರಿಯುತ್ತಿದ್ದರೆ ಮೊದಲು ಈ ದಾಸನ ಕಾಲು ಕತ್ತರಿಸಿ ಅದನ್ನೆಲ್ಲ ಬಿಟ್ಟು ಸೊಕ್ಕೇರಿ ಹೆಣ್ಣನ್ನು ಸಿಕ್ಕ ಹೆಣ್ಣನ್ನು ಸೊಕ್ಕೇರಿ ಹೋದರೆ ಮಗನೇ ಸಿಕ್ಕಂತ ನಿನ್ನ ದೇಹವನ್ನು ಕತ್ತರಿಸಿ ಹಾಕಿಬಿಡುತ್ತದೆ. ಬೇಡ, ದಯವಿಟ್ಟು ಈ ಪಾಪಿಗೆ ಕೊಲೆ ಮಾಡಬೇಡ. ಈಗಾಗಲೇ ಪಾಪಿಯಿಂದ ಒಂದು ಹೆಣ್ಣು ಮೋಸಕ್ಕೆ ಒಳಗಾಗಿದ್ದಾಳೆ. ಇವನನ್ನು ಕೊಂದರೆ ಗರ್ಭಿಣಿಯಾದ ಹೆಣ್ಣಿನ ಗತಿಯನ್ನ ಕೊಚ್ಚಿ ಹೋಗಿ ದಾಸ ದಾಸ ಎಂಬ ಪದದ ಅರ್ಥವನ್ನು ತಿಳಿದುಕೊಂಡು ನಮ್ಮಂತ ಶ್ರೀಮಂತರ ದಾಸನಾಗಿ ಬಿಟ್ಟರೆ ಸರಿ, ಇಲ್ಲ ಈ ನನ್ನ ಬಂದೂಕಿನೊಳಗಿರುವ ಕುಂಡು ನಿನ್ನ ದೇಹವನ್ನು ಸೇರಿಸಬೇಕಾಗುತ್ತದೆ. ಎಚ್ಚರ. ಏ ಗೌಡ, ಉಚ್ಚಗೌಡ, ಕೈಯಲ್ಲಿ ಬಂದೂಕಿದೆ, ಬಂದೂಕಿನಲ್ಲಿ ಗುಂಡು ತುಂಬಿದೆ ಎಂದು ಪರಸ್ತ್ರೀಯರನ್ನು ಕಾಮದ ಕಣ್ಣಿನಿಂದ ನೋಡಿದರೆ ಈ ಧೈರ್ಯದಿಂದ ಈ ದಾಸನ ಎದುರಿಗೆ ನಿಂತರೆ ಕಾಮ ತುಂಬಿದ ಕಣ್ಣು ಇರುವುದಿಲ್ಲ, ಬಂದೂಕಿ ಹಿಡಿದಕ್ಕೆ ಕೈ ಇರುವುದಿಲ್ಲ. ಕಿತ್ತು ಹಾಕಿ ಬಿಡುತ್ತೇನೆ. ಕಿತ್ತು ಹಾಕಿ ಇದೇ ದಾಸ ಊರಿನ ಒಡೆ ಎನಿಸಿಕೊಂಡಿರುವ ಈ ನನ್ನ ಅಣ್ಣನಿಗೆ ಇನ್ನೊಂದು ಸಾರಿ ವಾದಿಸಿದರೆ ಹುಟ್ಟಾಕಿ ಬಿಡುತ್ತೇನೆ ಮಗನೇ. ಲೇ ದೇವರಾಜ್, ಎಗರಾಡಬೇಡ. ಎಗರಾಡಿದರೆ ನಿಮಿಷದಲ್ಲೇ ನಿನ್ನ ಉಸಿರು ದಯವಿಟ್ಟು ಅವನಿಗೆ ಏನು ಮಾಡಬೇಡ. ಈಗಾಗಲೇ ಒಂದು ಹೆಣ್ಣಿನ ಬಾಳು ಹಾಳಾಗಿದೆ. ಅವನನ್ನು ಕೊಂದರೆ ಆ ಗರ್ಭಿಣಿಯಾದ ಹೆಣ್ಣಿನ ಗತಿಯನ್ನ ಗತಿ ಮದುವೆಗೆ ಮುಂಚೆ ತುಂಬು ಗರ್ಭಿಣಿಯಾದ ಸೂಳೆಯ ಗತಿ ದುಡ್ಡುಗೋಸ್ಕರ ಕಂಡ ಇವರಿಗೆ ದೇಹವನ್ನು ಮಾರಿಕೊಂಡು ಈ ದೇವರಾಜನ ದಾಸಿ ಆಗಲು ಅಂಬರಿಸಿದ ಆ ಎಣ್ಣೆಯನ್ನು ಎತ್ತಿ ಬಿಡೋಣ, ಮಡಿಯಣ್ಣ ಹೋಗೋಣ. ಅಣ್ಣ, ಈ ಕಾಮುಕರು ಏನ್ ಹೇಳುತ್ತಾರ ಅದನ್ನೇ ಮಾಡುತ್ತಾರೆ. ಅಣ್ಣ, ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದೀಯ. ಹಾಗೆ ಇವರ ಮೋಸಕ್ಕೆ ಒಳಗಾದ ಹೆಣ್ಣಿಗೆ ಒಂದು ಮಾಂಗಲ್ಯ ಕೊರಳಿಗೆ ಕಟ್ಟಿಸಿಕೊಡೋಣ. ಸ್ವಾರ್ಥಕವಾಗುತ್ತದೆ ನಮ್ಮ ಬಾಳು. ಯಾಕಮ್ಮ ಈ ರೀತಿ ಮಾತನಾಡುತ್ತೇವೆ? ತಾನು ಮಾಡಿದ ತಪ್ಪನ್ನು ತಿಳಿದು ಆ ನಿರ್ಮಲ ಕೊರಳಿಗೆ ತಾಳಿ ಕಟ್ಟಿದರೆ ಸರಿ, ಇಲ್ಲ ಕಂಡ ಹೆಣ್ಣಿನ ಮೈಸುಖವನ್ನು ಅನುಭವಿಸಿ ಮತ್ತಾನೆಯಂತೆ ಉಪ್ಪಿ ನಿಂತಿರುವ ಆ ದೇವರಾಜನ ಮನೆಗೆ ಹೊಕ್ಕು ಅವನನ್ನು ಹೊತ್ತು ಹೆಣೆದುಕೊಂಡು ಬಂದು ಅವಳಿಗೆ ತಾಳಿ ಕಟ್ಟಿಸಿ ಅವಳಿಗೊಂದು ಬಾಳು ಕೊಡಿಸುತ್ತೇನೆ. ಅಣ್ಣ, ಇಂಥ ಸಮಯದಲ್ಲಿ
ಸಮಯದಲ್ಲಿ ಇಂಥ ಸಂತೋಷದ ಮಾತನಾಡಿದೆ ಅಲ್ಲ, ನಿನ್ನ ಜೊತೆ ಹಾಡಿನಲ್ಲಿ ಬೇಕಿದ್ದ ಆಸೆ ಆಗುತ್ತದೆ. ಅಷ್ಟೇ ಆಗಿಲ್ಲಮ್ಮ, ಈ ನಿನ್ನ ಮಧುರವಾದ ಕಂಠದಿಂದ ಒಂದು ಗಾನವನ್ನಾದರೂ ಆಡೋಣ. No.